ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಾನು ಏನಂತಾರೆ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಇತ್ತಲ್ವ, ಆವಾಗ ನಾನು ತೆಗೆದಿದ್ದೆ. ಅದಾಗಿದ ಮೇಲೆ ಸ್ವಲ್ಪನೇ ವಿಡಿಯೋ ಮಾಡಿದೆ, ಟೈಮ್ ಇರಲಿಲ್ಲ. ಅವತ್ತು ನಾನು ಮತ್ತು ಶೌರ್ಯ ಇಬ್ಬರೇ ಹೋಗಿದ್ವಿ ಸ್ಕೂಲ್ಗೆ. ಅವತ್ತು ಸಂಡೇ, ಹಾಗಾಗಿ ಒಂದು 2 ಅವರ್ಸ್ಗೋಸ್ಕರ ಕರೆದಿದ್ರು. ಹಾಗೆ ನಾವಿಬ್ಬರೇ ರೆಡಿ ಆಗಿಬಿಟ್ಟು ಬೆಳಿಗ್ಗೆನೇ ಹೋಗಿದ್ವಿ. ಬಿಸಿಲಂತೂ ಬರ್ತಾ ಇದೆ ಇವಾಗ, ಬಟ್ ಏನಂದರೆ ಚಳಿ ಗಾಳಿ ಇರುತ್ತಲ್ವ, ಆ ಎಫೆಕ್ಟ್ ಮಾತ್ರ ಕಮ್ಮಿ ಆಗಲಿಲ್ಲ. ಸೊ ಅವತ್ತು ಕೂಡ ಈ ಥರನೇ ಬಿಸಿಲು ಚೆನ್ನಾಗಿತ್ತು, ಬಟ್ ಚಳಿ ಮಾತ್ರ ತುಂಬಾ ಬರುತ್ತೆ ಇಲ್ಲಿ. ಸೊ ನಾನು ಬಂದು ಸ್ಕೂಲ್ಗೆ ರೀಚ್ ಆಗಿದ್ದೀನಿ, ಮಕ್ಕಳು ಯಾರೂ ಬಂದಿರಲಿಲ್ಲ. ಹಾಗಾಗಿ ಎಲ್ಲನೂ ರೆಡಿ ಮಾಡಬೇಕು. ಇವಾಗ ಮಕ್ಕಳು ಬರೋಷ್ಟರಲ್ಲಿ ನಾನು ಬೋರ್ಡ್ ಆಗಿರ್ಬೋದು, ಇಂಟ್ರ್ಯಾಕ್ಟಿವ್ ಪ್ಯಾನಲ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿದ ಮೇಲೆ ಸೆಲೆಬ್ರೇಷನ್ ಎಲ್ಲ ಆಯಿತು. 2 ಅವರ್ಸು ಶೌರ್ಯದ ಡ್ಯಾನ್ಸ್ ಕೂಡ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ಮೇಲೆ ಮಕ್ಕಳೇನೆಂದರೆ ರೈಸ್ ತಿನ್ಲಿಕ್ಕೆ ಅಷ್ಟು ಇಷ್ಟಪಡಲ್ಲ ಒಂದೊಂದು ಸಲ. ಅದಕ್ಕೋಸ್ಕರ ದೋಸೆ ಹಿಟ್ಟಿತ್ತಲ್ವ, ಹಾಗಾಗಿ ಅವ್ರಿಗೆ ಎಗ್ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಇದು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ಖುಷಿಯಾಗಿ ತಿಂತಾರೆ, ಹಾಗೆ ಚೆನ್ನಾಗಿ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಅಂತ ಹೇಳಿ ಎಗ್ಗನ್ನು ಈ ಥರ ಬ್ರೇಕ್ ಮಾಡಿ ಅದರಲ್ಲಿ ಉಪ್ಪು ಮತ್ತು ಖಾರ ಮತ್ತು ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ದೋಸೆನ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಸ್ಲೋಲಿ ಸ್ಪ್ರೆಡ್ ಮಾಡಿದರೆ ಆಯಿತು. ಇದೊಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ಮಕ್ಕಳಿಗೆ ಟಿಫನ್ಗೆ ನಾವು ನಾನ್ ವೆಜ್ ಎಲ್ಲ ಕೊಡಲಿಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಯಾವತ್ತೂ ನಾನ್ ವೆಜ್ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಕೊಡಲ್ಲ, ಅಂದರೆ ಲಂಚ್ ಬಾಕ್ಸ್ಗೆ ಕೊಡಲ್ಲ, ಮನೆಯಲ್ಲೇ ಮಾಡಿಕೊಡ್ತೀನಿ. ಸೊ ಈ ಥರ ನೀವು ಈವ್ನಿಂಗ್ ಆಗಿರ್ಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಯಾವಾಗಲಾದರೂ ಮಕ್ಕಳು ಕೇಳಿದರೆ ಎಗ್ ಒಂದೊಂದು ಸಲ ಇವರು ತಿಂತಾ ಇಲ್ಲ, ಅಂದರೆ ಎಗ್ ಬಾಯ್ಲ್ ಮಾಡಿದರೆ ಆ ವೈಟ್ ಕಲರ್ ಪಾರ್ಟ್ ಇರುತ್ತಲ್ವ ಅದನ್ನೇ ತಿಂತಾರೆ. ಸೊ ಅದಕ್ಕೋಸ್ಕರ ಇವಾಗ ಆ ಥರ ಹ್ಯಾಬಿಟ್ ಆಗಿದೆ ಅವರಿಗೆ. ಈ ಥರ ಕೊಟ್ಟರೆ ಬೆಳೆಯೋ ಮಕ್ಕಳಿಗೆ ಎಲ್ಲ ಟೈಪ್ ನ್ಯೂಟ್ರಿಷನ್ ಸಿಗುತ್ತೆ ಅಂತ ಹೇಳಿ ನಾನು ಮ್ಯಾಕ್ಸಿಮಮ್ ಏನು ಮಾಡ್ತೀನಿ ಅಂದರೆ ಆಮ್ಲೆಟ್ ಇಲ್ಲ ಅಂದರೆ ಈ ಥರ ಮಾಡಿಕೊಡ್ತೀನಿ, ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಈ ಥರದ್ದು ಒಂದು ದೋಸೆ ಕೊಟ್ಟರೆ ಸಾಕು ಅವರಿಗೆ. ಹಾಗೆ ಬರ್ತಾ ಸ್ವಲ್ಪ ಗ್ರಾಸರೀಸ್ ಎಲ್ಲ ಆಗಿತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ನೋಡಿ ಇವಾಗ ಈ ಥರ ಜಸ್ಟ್ ದೋಸೆ ಮೇಲೆ ಹಾಕೋದೇನೆ ಅಷ್ಟೇ, ಇದಕ್ಕೇನು ಜಾಸ್ತಿ ಕೆಲಸ ಇಲ್ಲ. ಬೇಕಂದರೆ ಆನಿಯನ್, ಕ್ಯಾರೆಟ್ ಅದೆಲ್ಲ ಹಾಕೋಬೋದು. ಮಕ್ಕಳಿಗೇನೆಂದರೆ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಕೊಟ್ಟರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ತಿನ್ನಲಿಕ್ಕೆ. ಹಾಗಾಗಿ ನಾನು ಏನು ಹಾಕಲಿಲ್ಲ, ಪ್ಲೇನಾಗಿ ಮಾಡಿಕೊಡ್ತಾಯಿದ್ದೀನಿ. ಶೌರ್ಯನೇ ವಿಡಿಯೋ ಎಲ್ಲ ಮಾಡಿದ್ದ ಇದ್ರದ್ದು, ಹಾಗಾಗಿ ಸ್ವಲ್ಪ ಮೊಬೈಲೆಲ್ಲ ಶೇಕ್ ಆಗ್ತಾಯಿದೆ. ಸೊ ಈ ಥರ ಎಗ್ ದೋಸೆ ಮಾಡಿಕೊಟ್ಬಿಟ್ಟು ಮಧ್ಯಾಹ್ನ ಅವ್ರಿಗೆ ಇದೇ ಲಂಚ್ ಆಯಿತು. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ತುಂಬ ಸಾಫ್ಟಾಗಿರುವಾಗಲೇ ನಾನು ಮಡಚಿಬಿಟ್ಟೆ, ಹಾಗಾಗಿ ಒಂದು ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಆಯ್ತದು. ಇಲ್ಲಾಂದರೆ ಸ್ವಲ್ಪ ಹೊತ್ತು ಆರಿಸಿದ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಪ್ಲೇನ್ ಆಮ್ಲೆಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಇವ್ರಿಗೆ ಮಾತ್ರ ಈ ಥರ ಮಾಡಿಕೊಟ್ಟಿದ್ದೀನಿ. ಸೊ ಇದೇ ಪನ್ನೀರ್ ಸೇವ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಪನ್ನೀರಿಂದ ಮಾಡಿದ್ದು ಸ್ವೀಟಾಗಿ ಚೆನ್ನಾಗಿರುತ್ತೆ, ಚಟ್ಪಟ ಟೈಪು. ಸೊ ಇದನ್ನು ಸೈಡಲ್ಲಿ ಅವ್ರಿಗೆ ಕೊಡ್ತಾಯಿದ್ದೀನಿ, ಅದು ಕೊಡು ಅಂತ ಕೇಳಿದರು, ಹಾಗಾಗಿ ಈ ಥರ ಕೊಡ್ತಾಯಿದ್ದೀನಿ. ಈ ದೋಸೆಗೆ ಏನಂದರೆ ಏನೂ ಕೇಳಲ್ಲ ಅವರು, ಸಾಸ್ ಆಗಲಿ ಚಟ್ನಿ ಆಗಲಿ ಏನೂ ಕೇಳಲ್ಲ. ಟೊಮೆಟೊ ಕೆಚಪ್ ಬೇಕಿದ್ರೂ ಕೊಡ್ಬೋದು, ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ, ನೀಟಾಗಿ ತಿಂತಾರೆ. ಇವಾಗ ಇದು ಚಿಕ್ಕ ಒಂದು ಅಣ್ಣ ವೀಡಿಯೋ ಮಾಡಿದ್ನಲ್ವ, ನನ್ನ ದೋಸೆನ ನಾನು ವೀಡಿಯೋ ಮಾಡ್ತೀನಿ ಅಂತ ಇವನು ಬಂದಿದ್ದಾನೆ. ಎಲ್ಲದಕ್ಕೂ ಅವನು ಮಾಡಿದ್ದೇ ಮಾಡಬೇಕಂತ ಹೇಳ್ತಾನೆ. ಶೌರ್ಯ ಏನು ಮಾಡಿದ್ರೂ ನಾನು ಅದೇ ಥರನೇ ನನಗೂ ಚಾನ್ಸ್ ಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಅವನ ಕೈಯಲ್ಲಿ ಮೊಬೈಲ್ ಕೊಟ್ಟೆ ಇವಾಗ. ಇದು ಅವನಿಗೆ ಮಾಡ್ತಾ ಇರೋದು ಚಿಕ್ಕವನಿಗೆ. ಸೊ ಹಾಗಾಗಿ ಅವನೇ ವೀಡಿಯೋ ತೆಗಿತಾ ಇದ್ದೇನೆ. ಈ ಥರನೇ ಇರುತ್ತೆ ಇಬ್ಬರು ಮಕ್ಕಳಿದ್ರೆ. ಸೊ ಈ ಥರ ನಮ್ಮದು ಅವತ್ತಿನ ಡೇ ಇತ್ತು. ಅದಾಗಿದ ಮೇಲೆ ನಾನು ವೀಡಿಯೋಸು ಜಾಸ್ತಿ ಶೂಟ್ ಮಾಡಲಿಲ್ಲ, 2 ದಿನದಿಂದ ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಇದು ನೈಟ್ ಡಿನ್ನರ್ಗೆ ನಾನು ಚಿಕನ್ ಇತ್ತು ಅಂತ ಹೇಳಿ ಚಿಕನ್ ಗ್ರೇವಿ ಮಾಡಿದ್ದೆ. ನನಗೆ ಚಿಕನ್ ಜೊತೆ ದೋಸೆ ಅಂದರೆ ತುಂಬ ಇಷ್ಟ. ಕರಾವಳಿ ಸೈಡಲ್ಲಿ ಎಲ್ಲರಿಗೂ ಅದು ಹ್ಯಾಬಿಟ್ ಇರುತ್ತೆ ಅಂತ ಅಂದ್ಕೊತೀನಿ.
ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಡೇ ಇದು 27th ಇಡ್ಲಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಡ್ಲಿನ ನಾನು ನಾರ್ಮಲ್ ಪಾತ್ರೆಯಲ್ಲಿ ಸ್ಟೀಮ್ ಹಾಕ್ಬಿಟ್ಟು ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಜಸ್ಟ್ ಸ್ಟೀಮ್ ಮಾಡ್ತೀನಿ. ಹಾಗೆ ಇವಾಗ ಸ್ವಲ್ಪ ಸೀಸನ್ ಅಲ್ವಾ ಗ್ರೇಪ್ಸ್ದು, ಮಕ್ಕಳಿಗೂ ತುಂಬ ಇಷ್ಟ. ಬಟ್ ಏನಂದರೆ ಗ್ರೇಪ್ಸ್ ಯಾವತ್ತೂ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ರೇ ಮಕ್ಕಳಿಗೆ ಕೊಡಬೇಕು, ಇಲ್ಲ ಅಂದರೆ ಸ್ವಲ್ಪ ಅವ್ರಿಗೆ ಸ್ಟಮಕ್ ಇನ್ಫೆಕ್ಷನ್ ಏನೋ ಒಂದು ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಏನಕ್ಕೆ ಅಂದರೆ ನೀವು ನೋಡ್ತಾ ಇರ್ಬೋದು, ಹಸಿರು ಬಣ್ಣದ ದ್ರಾಕ್ಷಿ ಆಗಿರ್ಬೋದು, ಇಲ್ಲ ಬ್ಲ್ಯಾಕ್ ಕಲರ್ದಾಗಿರ್ಬೋದು, ಅದ್ರ ಮೇಲೆ ವೈಟ್ ಈ ಥರ ಇರುತ್ತೆ. ಸೊ ಅವರು ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂತ ಹೇಳಿ ಫಾರ್ಮರ್ಸ್ ಆಗಿರ್ಬೋದು, ಅವ್ರದ್ದು ಪಾಪ ತಪ್ಪಿಲ್ಲ. ಬೆಳೆದಿರುವಂಥ ಬೆಳೆ ಸೇಲ್ ಆಗಬೇಕಂದ್ರೆ ಅವ್ರಿಗೇನೋ ಒಂದು ಪ್ರಯತ್ನ ಮಾಡಬೇಕು. ಸೊ ಹಾಗಾಗಿ ನಾವು ಸ್ವಲ್ಪ ವಾಶ್ ಎಲ್ಲ ನೀಟಾಗಿ ಮಾಡಿಕೊಂಡು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕಿದ್ದೀನಿ. ಈ ಉಪ್ಪು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಬಿಸಿನೀರನ್ನು ಮಾಡಿಬಿಟ್ಟು ಈ ದ್ರಾಕ್ಷಿ ಮೇಲೆ ಹಾಕಿ ನೀಟಾಗಿ ವಾಶ್ ಮಾಡಿದ್ದೀನಿ. ಅಂದರೆ ಒಂದು 10 ಮಿನಿಟ್ಸು ನೀವು ಆ ಥರನೇ ಅದೇ ನೀರಲ್ಲಿಟ್ಟರೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಗ್ರೀನ್ ಕಲರ್ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ಈ ಥರ ವಾಶ್ ಮಾಡಿಬಿಟ್ಟೆ ಮಕ್ಕಳಿಗೆ ನೀವು ಬಾಕ್ಸಾಗಿರ್ಬೋದು ಕೊಡಿ. ಇಲ್ಲ ಅಂದರೆ ಸ್ವಲ್ಪ ಅವ್ರಿಗೆ ಸ್ಟಮಕ್ ಇನ್ಫೆಕ್ಷನ್ ಏನೋ ಒಂದು ಆಗುತ್ತೆ. ಇದು ನೋಡಿ ಚಟ್ನಿ ನಾನು ನಿಮಗೆ ತೋರಿಸಿದ್ನಲ್ವ ಅದು. ಇದನ್ನೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿದರೆ ಅವತ್ತಿನ ದಿನ ಆಗೇ ಹೋಯ್ತು. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.